ವೈರಲ್ ಆದಂತಹ ವಿಡಿಯೋದಲ್ಲಿದ್ದ ಇಬ್ಬರು ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಶಿಸ್ತು ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ಎಸ್ಐಟಿ ಮುಂದೆ ಹಾಜರಾದರು. ಹಾಗಿದ್ರೆ ಆ ಅಧಿಕಾರಿಗಳು ಹೇಳಿದ್ರು, ಅವರ ಹೇಳಿಕೆ ದಾಖಲಾಗಿದೆ. ಇಬ್ಬರು ಸಂತ್ರಸ್ತ ಮಹಿಳಾ ಅಧಿಕಾರಿಗಳ ಹೇಳಿಕೆ ದಾಖಲಾಗಿರುವುದು. ಅವರು ಹೇಳಿದ್ದಿಷ್ಟು, ವರ್ಗಾವಣೆಗಾಗಿ ಸಂಸದ ಪ್ರಜ್ವಲ್ ಬಳಿ ಹೋಗಿದ್ದು ನಿಜ, ವರ್ಗಾವಣೆ ಮಾಡಿಕೊಡೋದಾಗಿ ಪ್ರಜ್ವಲ್ ಹೇಳಿದ್ರು. ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿರಬೇಕು ಅಂತ ಪ್ರಜ್ವಲ್ ಹೇಳಿದ್ರಂತೆ. ಇಬ್ಬರು ಸಂತ್ರಸ್ತ ಅಧಿಕಾರಿಗಳೇನು ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟಪಡಿಸ್ತಾ ಇರೋದು, ವರ್ಗಾವಣೆ ವಿಚಾರಕ್ಕೆ ಪ್ರಜ್ವಲ್ ರವರನ್ನ ಭೇಟಿಯಾಗಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ಸಂಪರ್ಕದಲ್ಲೇ ಇರಬೇಕು ಅಂತ ಪ್ರಜ್ವಲ್ ಹೇಳಿದ್ದ. ಒಂದು ದಿನ ಏಕಾಏಕಿ ವಿಡಿಯೋ ಕಾಲ್ ಮಾಡಿದಂತಹ ಪ್ರಜ್ವಲ್ ವಿಡಿಯೋ ಕಾಲ್ ಮಾಡಿ ಅಶ್ಲೀಲವಾಗಿ ಮಾತನಾಡುವಂತೆ ಪ್ರಚೋದಿಸಿದ್ದ. ಸಂಸದ ಪ್ರಜ್ವಲ್ ನಮ್ಮನ್ನ ಪ್ರಚೋದಿಸಿದ್ದ ಅಂತ ಸಂತ್ರಸ್ತೆಯರು ಹೇಳಿದ. ಸಂಸದ ಪ್ರಜ್ವಲ್ ಏನ್ ಹೇಳಿದ್ರು ಅದಂತೆ ನಾವು ನಡ್ಕೊಂಡ್ವಿ, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ನಿಜ ಅಂತ ಈ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ವೈರಲ್ ಆದ ವಿಡಿಯೋದಲ್ಲಿದ್ದ ಇಬ್ಬರು ಸಂತ್ರಸ್ತ ಅಧಿಕಾರಿಗಳು ಶಿಸ್ತು ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ನಿನ್ನೆ ವಿಚಾರಣೆಗೆ ಹಾಜರಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರ್ಗಾವಣೆ ಸಂಬಂಧಪಟ್ಟಾಗೆ ಸಂಸದ ಪ್ರಜ್ವಲ್ ರನ್ನ ಭೇಟಿಯಾಗಿದ್ವಿ, ಆನಂತರ ಫೋನ್ನಲ್ಲಿ ಸಂಪರ್ಕದಲ್ಲಿರಬೇಕು ಅಂತ ಪ್ರಜ್ವಲ್ ಹೇಳಿದ್ರು. ಒಂದು ದಿನ ಏಕಾಏಕಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲವಾಗಿ ಮಾತನಾಡುವಂತೆ ಪ್ರಚೋದಿಸಿದ್ದಾರೆ, ನಮಗೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರೋದು ನಿಜ ಅಂತ ಎಸ್ಐಟಿ ಮುಂದೆ ಈ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಈಗ ಎಸ್ಐಟಿ ಮುಂದೆ ಹಾಜರಾಗಿ ಹಲವು ವಿಚಾರಗಳನ್ನ ಬೆಚ್ಚಿಟ್ಟಿದ್ದಾರೆ. ಇದು ಈ ಕೇಸ್ಗೆ ಎಷ್ಟು ಬಲ ತಂದು ಕೊಡುತ್ತೆ? ಜೊತೆಗೆ ಈ ಸಂತ್ರಸ್ತ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಇವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಬಳಸಿಕೊಂಡು ಈ ಪ್ರಜ್ವಲ್ ಈ ರೀತಿ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಕೇಸ್ ಇನ್ನಷ್ಟು ಬಲವಾಗುತ್ತಾ? ಈ ಮಹಿಳಾ ಅಧಿಕಾರಿಗಳು ಹೇಳಿದ್ದೇನು, ಅದರಿಂದ ಈ ಕೇಸ್ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ? ಖಂಡಿತವಾಗಿ ಪ್ರಥಮ, ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಇದುವರೆಗೂ ಕೂಡ 5 ರಿಂದ 6 ಜನ ಮಹಿಳಾ ಸಂತ್ರಸ್ತರು ಈಗ ಆಲ್ರೆಡಿ SIT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 3 FIRಗಳು ಕೂಡ ದಾಖಲಾಗಿರುವಂಥದ್ದು. 2 164 ಅಂದರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆ ಕೂಡ ಆಗಿರುವಂಥದ್ದು. ಅಂದರೆ ಈ ಕೇಸ್ ಈಗ ಆಲ್ರೆಡಿ ಸ್ಟ್ರಾಂಗ್ ಆಗಿರುವಂಥದ್ದು. ಇದೇ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹರಿದಾಡದೇ ಇರುವಂತಹ ಒಂದಷ್ಟು ಮಹಿಳಾ ಅಧಿಕಾರಿಗಳು ಕೂಡ ಇದ್ರು ಅನ್ನುವಂತಹ ಮಾಹಿತಿ SIT ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಈ ನೆಲೆಯಲ್ಲಿ ಆ ಅಧಿಕಾರಿಗಳು ಯಾರ್ಯಾರು ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಂಡ್ ಔಟ್ ಮಾಡುವಂಥ ಸಂದರ್ಭದಲ್ಲಿ 4 ಮಹಿಳಾ ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಂಬಂಧಿಸಿದ ವಿಡಿಯೋಗಳಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಅಧಿಕಾರಿಗಳು ಗೊತ್ತಾದಂತಹ ಬೆನ್ನಲ್ಲೇ ಆ ಅಧಿಕಾರಿಗಳನ್ನು SIT ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದರು. ಕಳೆದ 2 ದಿವಸಗಳ ಹಿಂದೆ 3 ಜನ ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರು. ಆ ಪೈಕಿ ಅಬ್ಕಾರಿ ಇಲಾಖೆಯ ಒಬ್ಬ ಮಹಿಳಾ ಇನ್ಸ್ಪೆಕ್ಟರ್ ಮತ್ತು ಗೃಹ ಇಲಾಖೆಯ ಒಬ್ಬ PSI ಇವರಿಬ್ಬರು ಕೂಡ ನೋಟಿಸ್ ಕೂಡ ಕೊಟ್ಟಿದ್ರು. ಅವರು ನಾವು ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಗೆ ಹಾಜರಾಗಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ಕೊಟ್ಟಿದ್ರು. ಆದರೆ SIT ಅಧಿಕಾರಿಗಳು ಆ ಇಬ್ಬರು ಅಧಿಕಾರಿಗಳಿಗೆ ಖುದ್ದು ಕರೆ ಮಾಡಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ತಾವು ಒಂದು ವೇಳೆ ಬಂದು ಹೇಳಿಕೆಯನ್ನು ಕೊಡದೆ ಹೋದಂತಹ ಸಂದರ್ಭದಲ್ಲಿ ತಮ್ಮ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಕೂಡ ಕೈಗೊಳ್ಳಲಾಗುವುದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು SIT ಅಧಿಕಾರಿಗಳು ಈ ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಆ ಇಬ್ಬರು ಮಹಿಳಾ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ ಬಂದು SIT ಅಧಿಕಾರಿಗಳ ಮುಂದೆ ಲಿಖಿತವಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಸಾಕಷ್ಟು ಬೆಚ್ಚಿ ಬೀಳುವಂತಹ ಅಂಶಗಳು ಆ ಇಬ್ಬರು ಮಹಿಳಾ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರನ್ನು ನಾವು ಯಾವ ಕಾರಣಕ್ಕೋಸ್ಕರ ಸಂಪರ್ಕ ಮಾಡಿದ್ವಿ ಅನ್ನುವಂತಹ ಮಾಹಿತಿಯಿಂದ ಹಿಡಿದು ಅಂತಿಮವಾಗಿ ಲೈಂಗಿಕ ದೌರ್ಜನ್ಯ ಯಾವ್ಯಾವ ಹಂತದವರೆಗೂ ಮುಂದುವರಿತು ಅನ್ನುವಂತಹ ಸಮಗ್ರ ಮಾಹಿತಿಯನ್ನು ಆ ಇಬ್ಬರು ಮಹಿಳಾ ಅಧಿಕಾರಿಗಳು SIT ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥದ್ದು. ಅಂದರೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ MP ಅವರ ಒಂದು ಲೆಟರನ್ನು ಪಡೆಯುವಂತಹ ಸಲುವಾಗಿ ಮೊದಲನೇದಾಗಿ ಈ ಇಬ್ಬರು ಮಹಿಳಾ ಅಧಿಕಾರಿಗಳು MP ಪ್ರಜ್ವಲ್ ರೇವಣ್ಣ ಅವರನ್ನು ಭೇಟಿ ಮಾಡಿದರು. ಅಲ್ಲಿಂದ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗ್ತವೆ, ಹಂತ ಹಂತವಾಗಿ ಮೆಸೇಜ್ಗಳನ್ನ ಮಾಡ್ತಾರೆ. ಮೆಸೇಜ್ ಮಾಡಿದ ಬಳಿಕ ಏಕಾಏಕಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲವಾಗಿ ಮಾತನಾಡುವಂತೆ
ಪ್ರಜ್ವಲ್ ರೇವಣ್ಣವರು ಪ್ರಚೋದಿಸಿದ್ರು. ಸೊ ಹೀಗಾಗಿ ನಾವು ಕೂಡ ವಿಡಿಯೋ ಕಾಲಲ್ಲಿ ಮಾತನಾಡಿದ್ವಿ. ನಮಗೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿರುವಂಥದ್ದು ನಿಜ ಅನ್ನುವಂತಹ ಮಾಹಿತಿಯನ್ನು SIT ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥದ್ದು. ಈ ಇಬ್ಬರ ಹೇಳಿಕೆಯನ್ನು ಕೂಡ ವಿತ್ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿರುವಂಥದ್ದು, ವಿತ್ ಸ್ಟೇಟ್ಮೆಂಟ್ ಸಹಿ ಕೂಡ ಆಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಎರಡು ಪ್ರಕರಣಗಳು ಸಂಬಂಧಪಟ್ಟಂತೆ ಹೊಸ FIR ಆಗುವಂತಹ ಸಾಧ್ಯತೆಗಳು ಕೂಡ ತುಂಬ ದಟ್ಟವಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ SIT ಅಧಿಕಾರಿಗಳ ತಂಡ ನಿನ್ನೆ ಸಾಯಂಕಾಲ 6 ಗಂಟೆಗೆ ಒಂದು ಸಮಗ್ರವಾದ ಒಂದು ಮೀಟಿಂಗ್ ಕೂಡ ಮಾಡಿದೆ. ಅಂದರೆ ಈ ಇಬ್ಬರು ಮಹಿಳಾ ಅಧಿಕಾರಿಗಳು ಕೊಟ್ಟಂತಹ ದೂರಿನ ಮಾಹಿತಿಯ ಮೇರೆಗೆ ಹೊಸ FIR ದಾಖಲು ಮಾಡ್ಕೋಬೇಕಾಗುತ್ತಾ, ಅಥವಾ ಈಗ ಆಲ್ರೆಡಿ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಇವ್ರನ್ನ ಏನಾದರೂ ಸಾಕ್ಷಿದಾರರಾಗಿ ಪರಿಗಣನೆ ಮಾಡಲಾಗುತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಮಗ್ರವಾಗಿ ಚರ್ಚೆ ಕೂಡ ಮಾಡಲಾಗಿರುವಂಥದ್ದು. ಒಂದು ಹಂತದಲ್ಲಿ ಇವರಿಬ್ಬರಿಗೂ ಕೂಡ ಪ್ರತ್ಯೇಕ ಪ್ರಕರಣ, ಪ್ರತ್ಯೇಕ ಹೇಳಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ FIR ಮಾಡಿಕೊಳ್ಳದೆ ಸೂಕ್ತ ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ. ಪ್ರತಿಮಾ, ಆದ್ರೆ ರವಿ, ಈಗ ಇವರಾಗೆ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ದೂರು ಕೊಟ್ಟದ್ದಲ್ಲ, ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡದ್ದಲ್ಲ. ಆದ್ರೆ ಈಗ SIT ಹೇಳಿದ್ದಕ್ಕೆ ಅದು ಎಲ್ಲೋ ಒಂದ್ ರೀತಿ ಒತ್ತಡ ಹಾಕಿ ಶಿಸ್ತು ಕ್ರಮ ಅಂತೆಲ್ಲ ಹೇಳಿ ಅವರನ್ನ ಕರೆಸ್ಕೊಂಡು ಹೇಳಿಕೆ ಪಡ್ಕೊಂಡಂತ ಆಗಲ್ವಾ? ಜೊತೆಗೆ ಇವರೇ ದೂರು ಕೊಡೋದಕ್ಕೆ ಮುಂದಾಗದಂತಹ ಸಂದರ್ಭದಲ್ಲಿ ಶಿಸ್ತು ಕ್ರಮದ ಎಚ್ಚರಿಕೆನ ಹೇಗೆ ಕೊಡೋದಕ್ಕೆ ಸಾಧ್ಯ? ಕಾನೂನಲ್ಲಿ ಯಾವ ರೀತಿಯಾದಂತಹ ಅವಕಾಶಗಳಿರುತ್ತೆ ಇಂತಹ ಪ್ರಕರಣಗಳಲ್ಲಿ ಅಂತ? ಖಂಡಿತವಾಗಿ ಒಬ್ಬ ಅಧಿಕಾರಿಗೆ ಸರ್ಕಾರದ ಗೈಡ್ಲೈನ್ಸ್ ಕೂಡ ಇದೆ. ಅಂದರೆ ಅವರು ಸರ್ಕಾರದ ನೌಕರಿಗೆ ಸೇರುವಂತಹ ಸಂದರ್ಭದಲ್ಲಿ ಶಿಸ್ತುಬದ್ಧ ನಡವಳಿಕೆ ಅನ್ನುವಂತಹ ಒಂದು ನಿಯಮ ಕೂಡ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಅನ್ವಯ ಆಗುತ್ತೆ. ಅಂದರೆ ಯಾವುದೇ ರೀತಿಯ ಪ್ರಚೋದನೆ ಇರ್ಬೋದು, ಯಾವುದೇ ರೀತಿಯ ಆಮಿಷಗಳಿಗೆ ತಾವು ಬಲಿಯಾಗಬಾರ್ದು ಅನ್ನುವಂತಹ ಒಂದು ಗೈಡ್ಲೈನ್ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಇಲಾಖೆಯನ್ನು ಸೇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿರುವಂಥದ್ದು. ಸೊ ಈ ನೆಲೆಯಲ್ಲಿ ಇವರು ಯಾವುದೋ ಒಂದು ವರ್ಗಾವಣೆಗೋಸ್ಕರ ಅಥವಾ ಮತ್ತೊಂದು ಕೆಲಸದ ನಿಮಿತ್ತವಾಗಿ ಈ ರೀತಿಯಂತಹ ಒಂದು ದೈಹಿಕ ಸಂಪರ್ಕದಂತಹ ಪ್ರಕ್ರಿಯೆ ಕೂಡ ನಡವಳಿಗಳ ಉಲ್ಲಂಘನೆ ಆಗುತ್ತೆ. ಅಂದರೆ ಶಿಸ್ತಿನ ಉಲ್ಲಂಘನೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಸೊ ಈ ಹಿನ್ನೆಲೆಯಲ್ಲೂ ಒಂದು ಮಟ್ಟದಲ್ಲಿ ಆ ಅಧಿಕಾರಿಗಳನ್ನು ಡಿಸ್ಮಿಸ್ ಮಾಡುವಂತಹ ಪವರ್ ಆ ಮೇಲಾಧಿಕಾರಿ ಶಿಸ್ತು ಕ್ರಮದ ಪ್ರಾಧಿಕಾರಕ್ಕೆ ಕೂಡ ಇರುತ್ತೆ. ಯಾಕಂದರೆ ಇವರಿಬ್ಬರು ಕೂಡ ಸರ್ಕಾರದ ನಡವಳಿಗಳ ನಡುವೆ ಕೆಳಗಡೆ ಬರುವಂತಹ ಹಿನ್ನೆಲೆಯಲ್ಲಿ ಆ ಸರ್ಕಾರದ ಮೇಲಾಧಿಕಾರಿಗಳು ನಿಜಕ್ಕೂ ಕೂಡ ಇವ್ರ ಮೇಲೆ ಆಕ್ಷನ್ ತಗುವಂತಹ ಎಲ್ಲ ಕೆಲಸಗಳಿದೆ. ಆ ಒಂದು ಪ್ರಕ್ರಿಯೆಯನ್ನ ಇಲ್ಲಿ SIT ಅಧಿಕಾರಿಗಳು ಸಂಬಂಧಪಟ್ಟಂತಹ ಇಲಾಖೆಯ ಮೇಲಧಿಕಾರಿಗಳಿಗೆ ಹೇಳಿ ಒತ್ತಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒತ್ತಡ ಹಾಕುವಂಥದ್ದು ಸಹಜವಂತಹ ಪ್ರಕ್ರಿಯೆ. ಯಾಕಂದ್ರೆ ಇಲ್ಲಿ ಒಬ್ಬ ಆರೋಪಿ 3-4 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಈಗ ಆಲ್ರೆಡಿ FIRಗಳು ದಾಖಲಾಗುವಂತಹ ಸಂದರ್ಭದಲ್ಲಿ ಈ ತರನ ಹ್ಯಾಬಿಚುವಲ್ ಅಫೆಂಡರ್ ಅನ್ನುವಂತಹ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಸಾಕಷ್ಟು ಮಂದಿ ದೂರುಗಳು ಕೂಡ ಸಾಕಷ್ಟು ಪ್ರಾಮುಖ್ಯತೆ ಪಡ್ತವೆ. ಸೊ ಹೀಗಾಗಿ ಈಗ ಆಲ್ರೆಡಿ ಇವರಿಬ್ಬರು ಕೂಡ ವಿಡಿಯೋದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಬಂದು ವಾಲಂಟರಿ ಸ್ಟೇಟ್ಮೆಂಟ್ ಕೊಡೋದು. ಅವರ ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ನಮ್ಗೆ ಯಾವುದೇ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಕೊಡ್ಬೋದಾಯಿತು. ಆದ್ರೆ ಇವರು ಲೈಂಗಿಕ ದೌರ್ಜನ್ಯ ನಡೆದಿರೋದು ನಿಜ ಅಂತ ಹೇಳಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಬ್ಬರ ಹೇಳಿಕೆಯನ್ನು ಕೂಡ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗುತ್ತೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.